ಬಾಂಗ್ಲಾದೇಶ್ ಹೊಸ ಪಾಕಿಸ್ತಾನ ಆಗಿ ಕನ್ವರ್ಟ್ ಆಗ್ತಾ ಇದೆಯಾ? ಬಾಂಗ್ಲಾದೇಶದಲ್ಲಿರೋ ಹಿಂದೂಸ್ಗಳಿಗಂತೂ ಸ್ವಲ್ಪನೂ ಕೂಡ ಉಳಿಬಾಳೆ ಇಲ್ಲ. ಭಗವಾನ್ ಜಗನ್ನಾಥ್, ಬಲ್ಭದ್ರ and Devi Subhadra on the floor of a burnt temple in Bangladesh. ದೇವಸ್ಥಾನಗಳನ್ನ ಸುಟ್ಟಾಕ್ತಿದ್ದಾರೆ. ಬಾಂಗ್ಲಾದೇಶಿನ ಮೈನಾರಿಟೀಸ್, ಅದರಲ್ಲಿ ಎಕ್ಸ್ಪೆಷಲಿ ಹಿಂದೂಸ್ಗಳ ಮನೆಗೆ ನುಗ್ಬಿಟ್ಟು ಅವ್ರಿಗೆ ಸಿಕ್ಕಾಪಟ್ಟೆ ಕಾಟಗಳನ್ನ ಕೊಡ್ತಾ ಇದ್ದಾರೆ. ಹಿಂದೂಸ್ಗಳ ಪ್ರಾಪರ್ಟೀಸ್ಗಳನ್ನ ಡ್ಯಾಮೇಜ್ನ ಮಾಡ್ತಾ ಇದ್ದಾರೆ. ಹಿಂದೂಸ್ಗಳ ಬಿಸ್ನೆಸ್ಗಳನ್ನ ಡ್ಯಾಮೇಜ್ನ ಮಾಡ್ತಾ ಇದ್ದಾರೆ. ಅವರ ಒಂದು ಅಂಗಡಿಗಳಿಗೆ ಹೋಗ್ಬಿಟ್ಟು ಕಳ್ತನಗಳನ್ನ ಮಾಡ್ತಾ ಇದ್ದಾರೆ. ಇದು ಯಾವ ಲೆವೆಲ್ಗೆ ಹೋಗಿದೆ ಅಂತ ಅಂದರೆ, ಬಾಂಗ್ಲಾದೇಶಿನ ಫೇಮಸ್ ಸಿಂಗರ್ ರಾಹುಲ್ ಆನಂದ್ ಅವರ ಮನೆಯೂ ಕೂಡ ಸುಟ್ಟಾಕಿದ್ದಾರೆ. ಸೊ ಇವರು ರಾಹುಲ್ ಆನಂದ್ ಅವರು ಬಾಂಗ್ಲಾದೇಶಿನ ಮ್ಯೂಸಿಕ್ನ ಗ್ಲೋಬಲ್ ಲೆವೆಲಲ್ಲಿ ಫೇಮಸ್ನ ಮಾಡಿಸಿದ್ದಾರೆ. ಬಾಂಗ್ಲಾದೇಶನ ಗ್ಲೋಬಲ್ ಲೆವೆಲಲ್ಲಿ ರೆಪ್ರೆಸೆಂಟ್ ಕೂಡ ಮಾಡಿದ್ದಾರೆ. ರಾಹುಲ್ ಆನಂದ್ ವಾಸ್ ಎ ಪ್ರಾಪರ್ ಬಾಂಗ್ಲಾದೇಶಿ ಸಿಟಿಸನ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಇವರ ಮನೆಯೂ ಕೂಡ ಸುಟ್ಟಾಕಿದ್ದಾರೆ. ಇವರ ಮನೆ ಯಾವುದೋ ಸಾಮಾನ್ಯವಾದ ಮನೆ ಅಂತ ಅನ್ಕೊಬೇಡಿ. 140 ವರ್ಷ ಹಳೆ ಮನೆ. ಆ್ಯಂಡ್ ಈ ಒಂದು ಮನೆನ ಕಲ್ಚರಲ್ ಹಬ್ ಅಂತಲೂ ಕೂಡ ಕರೀತಾ ಇದ್ರು. ಹೋದ ವರ್ಷ ಫ್ರಾನ್ಸಿನ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಕೂಡ ಖುದ್ದಾಗಿ ಇವರ ಮನೆಗೆ ವಿಸಿಟ್ನ ಕೊಟ್ಟಿದ್ದಾರೆ. ಅಂತ ಸುಂದರವಾದ ಇತಿಹಾಸ ಇವರ ಮನೆಯನ್ನು ಇವರು ಸುಟ್ಟಾಕಿದ್ದಾರೆ ಜಸ್ಟ್ ಬಿಕಾಸ್ ರಾಹುಲ್ ಆನಂದ್ ವಾಸ್ ಎ ಹಿಂದೂ ಅಂತ ಅಂದ್ಬಿಟ್ಟು. ಸೊ ನೀವೇ ಲೆಕ್ಕ ಹಾಕೊಳ್ಳಿ, ಈ ಒಂದು ಪ್ರೊಟೆಸ್ಟ್ ಇರ್ಬೋದು, ಬಾಂಗ್ಲಾದೇಶದಲ್ಲಿ ಆಗ್ತಿರೋ ಒಂದು ಪರಿಸ್ಥಿತಿ ಯಾವ ಲೆವೆಲ್ಗೆ ರೈಸ್ ಆಗಿದೆ ಅಂತ ಅಂದ್ಬಿಟ್ಟು. ನೀವು ರೀಸೆಂಟಾಗಿ ಬಾಂಗ್ಲಾದೇಶದಿಂದ ಹೊರಗಡೆ ಬಂದಿರೋ ಎಷ್ಟೊಂದು ವಿಡಿಯೋಸ್ಗಳನ್ನ ನೋಡಿದ್ದೀರ ಅಂತ ಅನ್ಕೊಳ್ತೀನಿ. ಸೋಕಾಲ್ ಸ್ಟೂಡೆಂಟ್ಸ್ಗಳು ಬಾಂಗ್ಲಾದೇಶಿನ ಪಾರ್ಲಿಮೆಂಟ್ಗೆ ನುಗ್ಬಿಟ್ಟು ಆ ಒಂದು ಪ್ರಾಪರ್ಟಿನ ಡ್ಯಾಮೇಜ್ ಮಾಡಿದಿರ್ಬೋದು, ಅಥವಾ ಅವರ ಲೀಡರ್ ಆಗಿದ್ದ ಶೇಖ್ ಹಸೀನಾ ಅವರ ಮನೆಗೆ ನುಗ್ಬಿಟ್ಟು ಅವರ ಒಂದು ಪ್ರಾಪರ್ಟಿ ಡ್ಯಾಮೇಜ್ ಮಾಡೋದಿರ್ಬೋದು, ಅವರ ಮನೆಯಲ್ಲಿ ಇದ್ದ ತಿಂಡಿ ತಿನಿಸುಗಳನ್ನ ಹೆಂಗಂದ್ರೆ ಚಲಾಪಿಲಿ ಮಾಡ್ಕೊಂಡು ತಿಂದಿರೋದಿರ್ಬೋದು. ಇದು ಯಾವ ಲೆವೆಲ್ಗೆ ಕೈ ಮೀರೋಗಿದೆ ಅಂತ ಅಂದರೆ, ಏನು ಸೋಕಾಲ್ ಸ್ಟೂಡೆಂಟ್ಸ್ಗಳು ಶೇಖ್ ಹಸೀನಾ ಅವರ ಮನೆಗೆ ನುಗ್ಬಿಟ್ಟು ಎಷ್ಟೊಂದು ಡ್ಯಾಮೇಜ್ಗಳನ್ನ ಮಾಡಿದಾರಲ್ವಾ, ಅದೇ ಸೋಕಾಲ್ ಸ್ಟೂಡೆಂಟ್ಸ್ಗಳು ಶೇಖ್ ಹಸೀನಾ ಅವರ ಇನ್ನರ್ ವೇರ್ಸ್ಗಳ ಫೋಟೋನ ತೆಕ್ಕೊಂಡು ವಿಡಿಯೋಗಳಿಗಿರ್ಬೋದು ಅಥವಾ ಫೋಟೋಗಳಿಗೆ ಪೋಸ್ಗಳನ್ನ ಕೊಡ್ತಾ ಇದ್ದಾರೆ. ಆ್ಯಂಡ್ ನೀವು ಇದನ್ನ ಒಂದು ಸ್ಟೂಡೆಂಟ್ ಪ್ರೊಟೆಸ್ಟ್ ಅಂತ ಕರಿತಾ ಇದ್ದೀರಲ್ವ, ಯಾರ್ಯಾರು ಇದನ್ನ ಸ್ಟೂಡೆಂಟ್ ಪ್ರೊಟೆಸ್ಟ್ ಅಂತ ಕರಿತಾ ಇದ್ದಾರೋ ಅವರ ಮೈಂಡ್ ಎಷ್ಟು ಡಿಲ್ಯೂಷನ್ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಬೋದು. ಇಲ್ಲಿ ಈಗ ಇರೋ ಬಾಂಗ್ಲಾದೇಶಿನ ಒಂದು ಸಿಚುಯೇಷನ್ ಓವರ್ ನೈಟ್ ಅಲ್ಲಿ ಕ್ರಿಯೇಟ್ ಆಗಿದೆ ಅಲ್ಲ, ಸಿಕ್ಕಾಪಟ್ಟೆ ವರ್ಷಗಳಿಂದ ಮಾಡಿರೋ ಪ್ಲಾನ್ ಇದು. ಈ ಮಾಸ್ಟರ್ ಮೈಂಡಿನ ಹಿಂದೆ 2 ದೊಡ್ಡ ಆರ್ಗನೈಸೇಷನ್ ಇದೆ. ಮೊದಲನೇದಪ್ಪ ಅಂತಂದ್ರೆ ಬಾಂಗ್ಲಾದೇಶಿನ ಒಂದು ಪೊಲಿಟಿಕಲ್ ಪಾರ್ಟಿ ಜಮಾತಿ ಇಸ್ಲಾಮಿ, ಮತ್ತೆ ಇವ್ರಿಗೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡಿದ್ದು ಯಾರಪ್ಪ ಅಂತ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಬಾಂಗ್ಲಾದೇಶಿನ ಸಿಚುಯೇಷನ್ ನಿಮ್ಗೆ ಅರ್ಥ ಆಗಬೇಕು ಅಂತ ಅಂದರೆ ಅಲ್ಲಿನ ಮೇನ್ 3 ಪೊಲಿಟಿಕಲ್ ಪಾರ್ಟಿಗಳ ಬಗ್ಗೆ ನೀವು ತಿಳ್ಕೊಂಡು ಬರಲೇಬೇಕು. ಮೊದಲನೇ ಪಾರ್ಟಿ ಯಾವುದಪ್ಪ ಅಂತ ಅಂದರೆ BNP, ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ. ಇವರು ಮೇನ್ ಅಪೋಸಿಷನ್ ಪಾರ್ಟಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪಾರ್ಟಿ ಅವಾಮಿ ಲೀಗ್. ಇದೇ ಒಂದು ಪಾರ್ಟಿಯಲ್ಲಿ ಶೇಖ್ ಹಸೀನಾ ಅವರು ಇರೋದು. ಆ್ಯಂಡ್ ಈ ಒಂದು ಪಾರ್ಟಿನ ಕಂಡುಹಿಡಿದು ಕೂಡ ಶೇಖ್ ಹಸೀನಾ ಅವರ ತಂದೆ ಶೇಖ್ ಮುಜಿಬುರ್ ರೆಹಮಾನ್ ಅವರು. ಆ್ಯಂಡ್ ಶೇಖ್ ಮುಜಿಬುರ್ ರೆಹಮಾನ್ ಅವ್ರನ್ನ ಫಾದರ್ ಆಫ್ ಬಾಂಗ್ಲಾದೇಶ್ ಅಂತಲೂ ಕೂಡ ಕರೀತಾರೆ. ಆ್ಯಂಡ್ ಬಾಂಗ್ಲಾದೇಶಿನ ನೋಟ್ಸ್ಗಳ ಮೇಲೆ ಇವರ ಪ್ರಿಂಟು ಕೂಡ ಇದೆ. ನೆಕ್ಸ್ಟ್ ಪಾರ್ಟಿ ಯಾವುದಂತ ಅಂದರೆ ಜಮಾತಿ ಇಸ್ಲಾಮಿ. ಇದಂತೂ ಸಿಕ್ಕಾಪಟ್ಟೆ ಕಾಂಟ್ರವರ್ಷಿಯಲ್ ಪಾರ್ಟಿ ಅಂತಲೇ ಹೇಳ್ಬೋದು. 2013ರಲ್ಲಿ ಬಾಂಗ್ಲಾದೇಶಿನ ಸುಪ್ರೀಂ ಕೋರ್ಟ್ ಅವರು ಈ ಒಂದು ಪಾರ್ಟಿನ ಡಿಸ್ಬ್ಯಾನ್ ಮಾಡ್ತಾರೆ, ಯಾವುದೇ ಒಂದು ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಆ್ಯಂಡ್ 2024ರಲ್ಲಿ ಶೇಖ್ ಹಸೀನಾ ಅವರು ಈ ಒಂದು ಪಾರ್ಟಿ ಮೇಲೆ ಕಂಪ್ಲೀಟ್ಲಿ ಬ್ಯಾನ್ ಹಾಕ್ತಾರೆ. ಆ್ಯಂಡ್ ಮೊದಲಿನೂ ಕೂಡ ಜಮಾತಿ ಇಸ್ಲಾಮಿ ಅವರಿಗೆ ಶೇಖ್ ಹಸೀನಾ ಇರ್ಬೋದು ಅವರ ತಂದೆ ಕಂಡ್ರೆ ಆಗೋದೇ ಇಲ್ಲ. ಆ್ಯಂಡ್ ಇದು ಈಗ ಆಗೋ ಶುರುವಾಗಿದ್ದಲ್ಲ, ಏನು ಈಸ್ಟ್ ಪಾಕಿಸ್ತಾನಿಯಿಂದ ಬಾಂಗ್ಲಾದೇಶಕ್ಕೆ ಕನ್ವರ್ಟ್ ಆಯ್ತಲ್ಲ, ಆಗಿದ್ದೂ ಕೂಡ ಇವು ಇಬ್ಬರ ನಡುವೆ ಸಿಕ್ಕಾಪಟ್ಟೆ ಟೆನ್ಷನ್ಸ್ಗಳು ನಡೀತಾನೆ ಇರುತ್ತೆ. ಈ ಕಾನ್ಫ್ಲಿಕ್ಟ್ ನಿಮ್ಗೆ ಅರ್ಥ ಆಗಬೇಕು ಅಂತ ಅಂದರೆ ಬಾಂಗ್ಲಾದೇಶಿನ ಒಂದು ಹಿಸ್ಟ್ರಿನ ತಿಳ್ಕೊಂಡು ಬರಲೇಬೇಕು. ಮಾರ್ಚ್ 26, 1971ರಂದು ಶೇಖ್ ಮುಜಿಬುರ್ ರೆಹಮಾನ್ ಅವರು ನಮ್ಮ ಭಾರತದ ಸಹಾಯದಿಂದ ಬಾಂಗ್ಲಾದೇಶ ಅವರಿಗೆ ಫ್ರೀಡಮ್ನ ಕೊಡಿಸ್ತಾರೆ. ಆ್ಯಂಡ್ ಶೇಖ್ ಮುಜಿಬುರ್ ರೆಹಮಾನ್ ಅವ್ರನ್ನ ಫಾದರ್ ಆಫ್ ಬಾಂಗ್ಲಾದೇಶ್ ಅಂತಲೂ ಕೂಡ ಕರೀತಾರೆ. ಸೊ ಇದು ಜಮಾತಿ ಇಸ್ಲಾಮಿಯವರಿಗೆ ಚೂರು ಕೂಡ ಇಷ್ಟನೇ ಇರೋದಿಲ್ಲ. ಆಗ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ ರಜಾಕಾರ್ಸ್ನ ಜಾಯ್ನ್ ಆಗ್ತಾರೆ. ಈ ರಜಾಕಾರ್ಸ್ ಯಾರ ಅಂತ ಅಂದರೆ, ಏನು ಬಾಂಗ್ಲಾದೇಶ ಈಸ್ಟ್ ಪಾಕಿಸ್ತಾನ ಆಗಿತ್ತಲ್ಲ, ಆಗ ಜನರಲ್ ಟಿಕ್ಕಾ ಖಾನ್ ಅವರು ಒಂದು ಪ್ಯಾರಾಮಿಲಿಟರಿ ಫೋರ್ಸ್ನ ಶುರು ಮಾಡಿರ್ತಾರೆ. ಆ್ಯಂಡ್ ಈ ಒಂದು ರಜಾಕಾರ್ಸಿನ ಒಂದು ಮೋಟೋ ಇದ್ದಿದ್ದೇನೆ ಬಾಂಗ್ಲಾದೇಶನ ಫ್ರೀಡಮ್ ಫೈಟರ್ಸ್ಗಳಿಗೆ ತೊಂದರೆ ಕೊಡೋದು ಆ್ಯಂಡ್ ಅಲ್ಲಿನ ಮೈನಾರಿಟೀಸ್ಗಳ ಮೇಲೆ ಹಲ್ಲೆ ಮಾಡೋದು. ಆ್ಯಂಡ್ ಬಾಂಗ್ಲಾದೇಶ ಸ್ವಲ್ಪ ಸ್ಟೇಬಲ್ ಆದಮೇಲೆ 1971, 1974ರ ನಡುವೆ ಮಧ್ಯೆ ಯಾವುದೋ ಟೈಮಲ್ಲಿ ಈ ಒಂದು ರಜಾಕಾರ್ಸ್ನ ಫುಲ್ಲು ಡಿಸ್ಬ್ಯಾಂಡ್ ಮಾಡಿಬಿಡ್ತಾರೆ. ಆ್ಯಂಡ್ ರಜಾಕಾರ್ಸ್ನ ಫುಲ್ಲು ಡಿಸ್ಬ್ಯಾಂಡ್ ಮಾಡಿದ್ಮೇಲೆ ಜಮಾತ್ ಅವರಿಗೆ ಸಿಕ್ಕಾಪಟ್ಟೆ ಕೈ ಕಟ್ಟಂಗೆ ಆಗ್ಬಿಡುತ್ತೆ. ಈ ಜಮಾತಿ ಇಸ್ಲಾಮಿ ಇದೆಯಲ್ವಾ, ಇದರ ಒಂದು ಇತಿಹಾಸ ಸಿಕ್ಕಾಪಟ್ಟೆ ಹಳೆದಂತಾನೆ ಹೇಳ್ಬೋದು. ನಮ್ಮ ಭಾರತ ಮತ್ತು ಪಾಕಿಸ್ತಾನ ಪಾರ್ಟಿಷನ್ ಆಗಿದ್ದ ಮುಂಚೆನೇ ಶುರುವಾಗಿತ್ತು. 1941ರಲ್ಲಿ ಸೈಯದ್ ಅಬುಲ್ ಅಲಾ ಮೌದೂದಿ ಅವರು
ಲಾಹೋರಲ್ಲಿ ಜಮಾತ್ ಇಸ್ಲಾಮಿನ ಶುರುನ ಮಾಡ್ತಾರೆ. ಅಂಡ್ ಈ ಜಮಾತ್ ಇಸ್ಲಾಮಿ ಅವರದ್ದು ಮೊದಲಿನ ಕೂಡ ಇಂಟೆನ್ಷನ್ ಇದ್ದಿದ್ದೇನೆ ಅಂತ ಅಂದ್ರೆ ನಮ್ಮ ಭಾರತನ ಒಂದು ಇಸ್ಲಾಮಿಕ್ ಸ್ಟೇಟ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಜಮಾತಿ ಇಸ್ಲಾಮಿ ಅವರು ನಮ್ಮ ಭಾರತದಲ್ಲಿ ಸಿಕ್ಕಾಪಟ್ಟೆ ಟೆರರಿಸ್ಟ್ ಆಕ್ಟಿವಿಟೀಸ್ಗಳನ್ನ ಮಾಡಿದ್ದಾರೆ, ಎಷ್ಟೊಂದು ಬಾಂಬ್ ಬ್ಲಾಸ್ಟ್ಗಳನ್ನ ಮಾಡಿದ್ದಾರೆ. 2018ರಲ್ಲಿ ಕಾಲಚಕ್ರ ಮಾನ್ಯಶ್ರೀ ಮೇಲೆ ಬಾಂಬ್ ಬ್ಲಾಸ್ಟ್ ಮಾಡಿಸ್ತಾರೆ, ದಲಾಲ ಮಾಡೋದನ್ನ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು. ಅಂಡ್ ಈ ಒಂದು ಇನ್ಫಾರ್ಮೇಶನ್ ಆ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಅವರಿಗೆ ಖುದ್ದಾಗಿ ಫೋರ್ಸ್ಗಳಿಗೆ ಕೊಡ್ತಾರೆ, ಪೊಲೀಸ್ ಅವರಿಗೆ ಕೊಡ್ತಾರೆ. ಆಗ ಕೋಲ್ಕತ್ತಾದ STF ಸ್ಪೆಷಲ್ ಟಾಸ್ಕ್ ಆಫ್ ಕೋಲ್ಕತ್ತಾ ಅವರು 8 ಜನ ಬಾಂಗ್ಲಾದೇಶಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ಗಳನ್ನ ಅರೆಸ್ಟ್ ಮಾಡ್ತಾರೆ. ಅವ್ರನ್ನ ಸ್ವಲ್ಪ ಇಂಟರೋಗೇಷನ್ ಮಾಡಿದ್ಮೇಲೆ ಒಂದು ಶಾಕಿಂಗ್ ವಿಚಾರ ಹೊರಗಡೆ ಬಂತು. ಏನಂತಂದ್ರೆ ಈ ಜಮಾತ್ ಇಸ್ಲಾಮಿಯವರು ನಮ್ಮ ಭಾರತದಲ್ಲಿ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಶುರು ಮಾಡಿದ್ದಾರೆ, ಜಮಾತ್ ಉಲ್ ಮುಜಾಹಿದೀನ್ ಅಂತ ಅಂದ್ಬಿಟ್ಟು. ಅಂಡ್ ರಿಪೋರ್ಟ್ಸ್ ನ ಪ್ರಕಾರ ಈ ಒಂದು ಜಮಾತ್ ಉಲ್ ಮುಜಾಹಿದೀನ್ ನ ಎಲ್ಲ ಆಪರೇಷನ್ಸ್ ಗಳು ನೋಡ್ಕೊಂತ ಇದ್ದಾರಪ್ಪ ಅಂತ ಅಂದ್ರೆ ಸಲಾಲುದ್ದೀನ್ ಸಾಲಿಯಾನ್ ಅಂತ ಅಂದ್ಬಿಟ್ಟು. ಅಂಡ್ ಇವ್ನು ಯಾರಪ್ಪ ಅಂತ ಅಂದ್ರೆ ಜಮಾತಿ ಇಸ್ಲಾಮಿಯ ಒಂದು ಸ್ಟೂಡೆಂಟ್ ವಿಂಗ್ ಶುರುವಾಗಿತ್ತು ಬಾಂಗ್ಲಾದೇಶಲ್ಲಿ, ಇಸ್ಲಾಮಿಕ್ ಛಾತ್ರ ಶಬೀರ್ ಅಂತ, ಅದರ ಮೆಂಬರ್ ಕೂಡ ಆಗಿರ್ತಾನೆ. ಅಂಡ್ ಸರ್ಪ್ರೈಸಿಂಗ್ಲಿ 2014ರಲ್ಲಿ ಈ ಸಲಾಲುದ್ದೀನ್ ಸಾಲಿಯಾನ್ ನಮ್ಮ ಭಾರತಕ್ಕೆ ಇಲ್ಲಿಗಲ್ ಆಗಿ ಎಂಟ್ರಿನ ಕೊಟ್ಟಿರ್ತಾನೆ, ಇಲ್ಲಿಗಲ್ ಆಗಿ ಬಾರ್ಡರ್ನ ಕ್ರಾಸ್ನ ಮಾಡಿರ್ತಾನೆ. ಅಂಡ್ ಇನ್ನೊಂದು ವಿಚಾರ ಏನು ಗೊತ್ತಾ, ಇವಾಗೇನು ಬಾಂಗ್ಲಾದೇಶಲ್ಲಿ ಸ್ಟೂಡೆಂಟ್ಗಳು ಪ್ರೊಟೆಸ್ಟ್ ಮಾಡ್ತಿರಲ್ವಾ, ಆ ಒಂದು ಪ್ರೊಟೆಸ್ಟ್ನ ಶುರು ಮಾಡಿದ ಯಾರಪ್ಪ ಅಂತಂದ್ರೆ ಜಮಾತ್ ಇಸ್ಲಾಮಿ ಒಂದು ಸ್ಟೂಡೆಂಟ್ ವಿಂಗ್ ಏನಿದೆ ಇಸ್ಲಾಮಿಕ್ ಛಾತ್ರ ಶಬೀರ್ ಅವರೇನೇನೆ. ಸೊ ನಿಮಗೆ ಡಾಟ್ಸ್ಗಳು ಕನೆಕ್ಟ್ ಆಗ್ತಿದೆ ಅಂತ ಅನ್ಕೊಳ್ತೀನಿ ಈಗ. ಸೊ ಶೇಖ್ ಹಸೀನಾ ಅವರು ಮತ್ತೆ ಅವರ ಒಂದು ಪಾರ್ಟಿ ಅವಾಮಿ ಲೀಗ್ ಅವರು ಫಸ್ಟಿಂದನೂ ಕೂಡ ಪ್ರೋ ಇಂಡಿಯಾ ಆಗಿದ್ರು, ಭಾರತಕ್ಕೆ ನಾವು ಸಪೋರ್ಟ್ನ ಮಾಡ್ತಾ ಇದ್ರು. ಅಂಡ್ ಅಫ್ಕೋರ್ಸ್ ಇದು ಜಮಾತ್ ಇಸ್ಲಾಂ ಅವರಿಗೆ ಸ್ವಲ್ಪನೂ ಕೂಡ ಇಷ್ಟನೇ ಇರಲಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಿದ್ರು ಅಂತಂದರೆ ಇಂಡೈರೆಕ್ಟ್ಲಿ ನಮ್ಮ ಭಾರತದಲ್ಲಿ ಎಷ್ಟೊಂದು ಅಟ್ಯಾಕ್ಸ್ಗಳನ್ನ ಮಾಡಿದ್ರು. ಆ್ಯಂಡ್ ನಮ್ಮ ಭಾರತದವ್ರನ್ನ ಬ್ರೈನ್ ವಾಶ್ ಮಾಡಿ ನಮ್ಮ ಭಾರತದ ವಿರುದ್ಧ ಎತ್ತು ಕಟ್ತಾ ಇದ್ರು. ಸೊ ಇದು ಸಿಕ್ಕಾಪಟ್ಟೆ ಕನ್ಸರ್ನಿಂಗ್ ವಿಚಾರ ಅಂತಲೇ ಹೇಳ್ಬೋದು ನಮ್ಮ ಭಾರತಕ್ಕೆ.